ಬನ್ನಿ ಸರ್. ಭಾರತದ ಸಿಲಿಕಾನ್ ಕಣಿವೆ ಯಾವುದು? ಇಸ್ರೋ ಸ್ಥಾಪನೆಯಾದ ವರ್ಷ ಯಾವುದು? ಹೇಳುವ 1969. ಹಾಂ. ರಾಷ್ಟ್ರೀಯ ಆದಾಯಕ್ಕೆ ಪ್ರಾಥಮಿಕ ವಲಯದ ಕೊಡುಗೆ ಏನು? ಓದಿಲ್ಲ. ಯಾಕೆ ಇಷ್ಟು ದಿನ ಏನು ಮಾಡ್ತಿದ್ದೀನಿ ನೀವು? ಮತ್ತೆ ಮಹಲ್ವಾರಿ ಪದ್ಧತಿಯನ್ನ ಪ್ರಯೋಗಿಸಿದವರು ಯಾರು? ನಿಮ್ನೆಲ್ಲ ಟೀಚರ್ ನಿಂತವ್ರೆ, ಮರ್ಯಾದೆ ಹೋಗುತ್ತೆ ಅವ್ರದ್ದು. ಪಾಠ ಮಾಡಿದಾರೆ. ಭಾರತ ಮೊದಲ ಬ್ರಿಟಿಷ್ ಗವರ್ನರ್ ಯಾರು? ಸಿಂಪಲ್ ಸ್ಟಾರ್ಟಿಂಗ್ ಅಲ್ಲಿ ಓದ್ತಾ ಇದ್ಲು ಸರ್ ಇವಳು, ಈಗ ಇತ್ತೀಚೆಗೆ ಸ್ವಲ್ಪ ಡಲ್ ಹೆಂಗೆ ಅವಳಿಗೆ ಯಾಕೆ ಯಾವ ತರ ಇದ್ದಾಳೆ, ಯಾವ ರೇಂಜ್ ಅಲ್ಲಿ ಇದ್ದಾಳೆ ಅವಳು? ಚೆನ್ನಾಗಿದ್ದಾಳೆ. ಬೇರೆ ಸ್ಕೂಲ್ ಇಂದ ಅಲ್ಲ, ಸಿಂಪಲ್ ಕ್ವಶನ್ಸ್ ಅಲ್ವಾ? ಸಿಂಪಲ್ ಕ್ವಶನ್ಸ್, ಜಸ್ಟ್ ನಾನು ಒಂದು ಮಾರ್ಕ್ ಕ್ವಶನ್ ಕೇಳ್ತಾ ಇದ್ದೀನಿ, ಅದನ್ನ ಯಾಕೆ ಕೇಳ್ತಿಲ್ಲ? ಏನು ಕಷ್ಟ ಆಗ್ತಿದೆ ನಿಮ್ಗೆ? ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತಿದೆ? ಸಮಸ್ಯೆನಪ್ಪ. ಯಾವ ಸಬ್ಜೆಕ್ಟ್? ಹಿಂದಿ. ಹಿಂದಿ ಆಯ್ತು, ಈಸಿ ಅನಿಸ್ತು ಹಿಂದಿ. ಮತ್ತೆ ಬೇರೆ ಸಬ್ಜೆಕ್ಟ್? ಕನ್ನಡ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀವಿ ಒಂದು ಸಲ? 40 100ಗೆ. ಕಮ್ಮಿ ಆಯ್ತಲ್ಲ. ಇಂಗ್ಲೀಷು ಅದು ಕಮ್ಮಿ ಆಯಿತು. ಹಿಂದಿ ಅದಿನ್ನೂ ಕಮ್ಮಿ ಆಯಿತು. ಸೈನ್ಸು 50. ಮ್ಯಾಥ್ಸು 40. ಸೋಷಿಯಲು 50. ಮತ್ತು ಯಾಕೆ ಯಾವ ಸಿಂಪಲ್ ಕ್ವಶನ್ ಆನ್ಸರ್ ಮಾಡ್ತಿಲ್ಲ ನೀವು? ಮತ್ತೆ ಇದೆಲ್ಲ ತುಂಬ ಸಿಂಪಲ್ ಕ್ವಶನ್ ತಾನೇ? ಹಾಂ, ನೀನು ಯಾವಾಗ ಓದ್ತೀಯ ಇನ್ನು? ಇವತ್ತಿಂದ ಇಷ್ಟಿಂದ ಏನು ಮಾಡ್ತಿದ್ದಮ್ಮ? ಇವತ್ತೇ ಶುರು ಮಾಡ್ತಿದ್ದೆ. ಸರಿ, ಟೆಸ್ಟ್ ಎಲ್ಲ ಮಾಡಿದ್ರಿ ಸರ್. ಅದೇ ಇದೆಲ್ಲ ಟೆಸ್ಟ್ ಮಾಡಿ ನಿಮ್ಮೆಲ್ಲ ಕೊಟ್ಟಿರೋದು ಹಳೆ ಪೇಪರ್ ನೋಡೇ ಗೊತ್ತಾಗುತ್ತೆ. ಇದೆಲ್ಲ ತುಂಬ ಹಿಂದೆ ಕೊಟ್ಟಿರೋದು. ಎಲ್ಲರೂ ಭಯ ಪಟ್ಕೊಂಡು ಭಯ ಏನಿಲ್ಲ. ತಹಸೀಲ್ದಾರ್ ಸರ್ ಗೊತ್ತಾಯ್ತು, ಯಾರು ಬಂದಿದ್ದಾರೆ ಗೊತ್ತಾಯ್ತಾ? ಯಾರು ಬಂದಿದ್ದು? ಏನು ಓದ್ತಾ ಇದ್ದೀನಿ ಸ್ವಲ್ಪ ಮೋಟಿವೇಶನ್ ಮಾಡ್ಲಿಕ್ಕೆ ಮನೆಗೆ ತಹಸೀಲ್ದಾರ್ ಸರ್ ಬಂದಿದ್ದಾರೆ, ಗಿರೀಶ್ ಸರ್ ಅಂತ ಹೇಳಿ, ಚನ್ನಪಟ್ಟ ತಹಸೀಲ್ದಾರ್. ಆಯ್ತಾ? ನೀನು ಚೆನ್ನಾಗಿ ಓದ್ಬೇಕಷ್ಟೇ, ಅದಕ್ಕೆ ಅವ್ರು ನಿಮ್ಗೆ ಏನು ಸಪೋರ್ಟ್ ಬೇಕಾದರೂ ಮಾಡ್ತಾರೆ. ಎಲ್ಲ ನೋಡಿ, ಎಲ್ಲ ಟೀಚರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.